कराब्जोत्थान पंचाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्. ಭಗವಂತನ ಅನುಗ್ರಹದಿಂದ ನಾವೆಲ್ಲ ವಿಷದ ಬಾಧೆಯನ್ನು ಪರಿಹಾರ ಮಾಡಿಕೊಳ್ಳಬೇಕು. ನಿನ್ನೆ ದಿವಸ ತಿಳಿದಿದ್ದೀರಿ, ನಾವೆಲ್ಲ ವಿಷಾದರಾಗಿದ್ದೇವೆ. ನಾನಾ ವಿಧವಾದ ಐಹಿಕ ವಿಷಯಗಳೆಂಬ ವಿಷವನ್ನು ಭಕ್ಷಣೆ ಮಾಡುವವರಾಗಿದ್ದೇವೆ. ಈ ಸಂಸಾರದ ವಿಷಯಗಳೆಂಬ ವಿಷವನ್ನು ಭಕ್ಷಣೆ ಮಾಡುವ ನಮಗೆ ಆ ವಿಷದ ಬಾಧೆಯಾಗದಂತೆ ಭಗವಂತನ ಅನುಗ್ರಹದಿಂದ ಮೋಕ್ಷದ ಮಾರ್ಗದಲ್ಲಿ ಮುಂದೆ ಸಾಗುವಂತೆ ಆಗಬೇಕಾಗಿದ್ದರೆ ಆ ಭಗವಂತನ ವಿಶೇಷವಾದಂತಹ ಸ್ಮರಣೆ ಬೇಕು. ಹಿಂದೆ ಕಾಲಕೂಟ ವಿಷ, ಸಮುದ್ರ ಮಥನ ಕಾಲದಲ್ಲಿ ಬಂದಂತಹ ಹಾಲಾಹಲ ವಿಷ ಕಾಲಕೂಟ ವಿಷ ಅಂತ ಪ್ರಸಿದ್ಧವಾದದ್ದು. ಆ ವಿಷದ ಗಾಳಿ ತಾಕಿದರೇನೆ ಬದುಕುವುದು ಕಷ್ಟ. ಅಂತಹ ವಿಷವನ್ನು ವಾಯುದೇವರು ಪಾನ ಮಾಡಿದ್ದಾರೆ. ರುದ್ರದೇವರು ಆ ವಿಷವನ್ನು ಪಾನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಆ ವಿಷದ ಬಾಧೆಯಾಗಬಾರದು ಅನ್ನುವುದಕ್ಕೆ ನಾಮತ್ರಯ ಜಪವನ್ನು ಮೊದಲು ಮಾಡಿ ಆ ನಂತರ ಆ ವಿಷವನ್ನು ಪಾನ ಮಾಡುವುದಕ್ಕೆ ಹೇಳ್ತಾರೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ. ಆ ನಾಮತ್ರಯ ಜಪ ಮಾಡಿ ವಿಷಪಾನ ಮಾಡಿದ್ದಕ್ಕೆ ಯಾವುದೇ ರೀತಿಯ ವಿಷಬಾಧೆ ಆಗದೇ ಇರುವಂತೆ ಬಂದ ಭಕ್ತರಿಗೆಲ್ಲ ಆ ವಿಷದ ಬಾಧೆಯನ್ನು ಪರಿಹರಿಸಿ ತಾವು ಆ ವಿಷವನ್ನು ಪಾನ ಮಾಡಿ ಲೋಕೋಪಕಾರಕ್ಕಾಗಿ ಸಜ್ಜನರ ಹಿತಕ್ಕಾಗಿ ಮಾಡಿದ ಈ ವಿಷಪಾನವೂ ಒಂದು ದೊಡ್ಡ ಭಗವಂತನ ಸೇವೆ ಎಂಬುದಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಮಹಾನುಭಾವರು, ಮಹಾದೇವರು. ಅದೇ ರೀತಿ ಅದೇ ನಾಮತ್ರಯಗಳನ್ನು ಭಕ್ತಿಯಿಂದ ನಾವು ಜಪ ಮಾಡಿದರೆ ಈ ಸಂಸಾರದಲ್ಲಿರುವ ಏನು ಕಾಲಕೂಟ ವಿಷ ಇದೆ, ಹಲಾಹಲ ವಿಷ ಇದೆ, ನಾನಾ ರೀತಿಯ ವಿಷಯಗಳ ಆಕರ್ಷಣೆಗೆ ಸಿಲುಕಿ ಸಂಸಾರದಲ್ಲಿ ಬಿದ್ದು ಒದ್ದಾಡಿ ಮೋಕ್ಷ ಸಾಧನೆಯನ್ನು ಮಾಡದಂತೆ, ಪರಮ ಸುಖವನ್ನು ಅನುಭವಿಸದೇ ಇದ್ದಂತೆ ನಾವೇನು ಕಷ್ಟಪಡ್ತೇವಲ್ಲ, ಇದೇ ಒಂದು ದೊಡ್ಡದಾದಂತಹ ಆ ವಿಷದ ಬಾಧೆ. ಇದಾಗದೆ ಆ ಮೋಕ್ಷ ಮಾರ್ಗದಲ್ಲಿ ನಾವು ಮುಂದೆ ಸಾಗುವಂತೆ ಅನುಗ್ರಹ ಆಗಬೇಕು ಅಂದರೆ ಆ ನಾಮತ್ರಯಗಳ ಚಿಂತನ, ಅದರ ಜಪ, ಅದರ ಸ್ಮರಣೆಯನ್ನು ನಾವು ಮಾಡಬೇಕು ಎಂಬುದಾಗಿ ಶ್ರೀಮದ್ ಭಾಗವತ ಹಾಗೂ ಪದ್ಮಪುರಾಣಾದಿಗಳಿಂದ ನಾವು ಈ ಸಂದೇಶವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಭಗವದ್ಗೀತಾ ಅಭಿಯಾನ ನಡೀತಾ ಇದೆ. ಶ್ರೀಮದ್ ಭಗವದ್ಗೀತೆಯ ಪ್ರವಚನ ಕಾರ್ಯಕ್ರಮ ಎಲ್ಲ ಊರುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನ, ಶ್ರೀಮದ್ ಆಚಾರ್ಯರ, ಟೀಕಾಕೃತ್ಪಾದರ ಎಲ್ಲ ಗುರುಗಳ ಪ್ರೀತಿಗಾಗಿ ಆ ಒಂದು ಕಾರ್ಯ ನಡೀತಾ ಇದೆ. ಈ ನಾಮತ್ರಯಗಳು ಶ್ರೀಮದ್ ಭಗವದ್ಗೀತೆಯಲ್ಲಿಯೂ ಬಂದಿವೆ. ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಅಚ್ಯುತ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಅರ್ಜುನ ಸಂಬೋಧನೆ ಮಾಡಿದ್ದಾನೆ. ರಥಂ ಸ್ಥಾಪಯಮೇಚ್ಯುತ, ಅಚ್ಯುತ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಅರ್ಜುನ ಸಂಬೋಧನೆ ಮಾಡಿದ್ದಾನೆ. ರಾಜ್ಯೇನ ಗೋವಿಂದ ಕಿಂಭೋಗೈರ್ಜೀವಿತೇನವಾ, ಗೋವಿಂದ ಎಂಬುದಾಗಿಯೂ ಅರ್ಜುನ ಪರಮಾತ್ಮನನ್ನು ಹೇಳಿದ್ದುಂಟು. ಮುಂದೆ 11ನೇ ಅಧ್ಯಾಯದಲ್ಲಿ
ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ಎಂಬುದಾಗಿ ಆ ಪರಮಾತ್ಮನನ್ನು ಅನಂತ ಎಂಬುದಾಗಿಯೂ ಭಗವದ್ಗೀತೆಯಲ್ಲಿ ಹೇಳಿದ್ದುಂಟು. ಹೀಗಾಗಿ ಅಚ್ಯುತ, ಅನಂತ, ಗೋವಿಂದ ಎಂಬ ನಾಮತ್ರಯಗಳು ಶ್ರೀಮದ್ ಭಗವದ್ಗೀತೆಯಲ್ಲಿಯೂ ಕೂಡ ಬಂದಿವೆ. ಅಂತಹ ಭಗವದ್ಗೀತೆ ವಿಷ್ಣು ಸಹಸ್ರನಾಮಗಳಲ್ಲಿಯೂ ಬಂದಿರುವಂತಹ ಪದ್ಮಪುರಾಣದಲ್ಲಿ ವಿಶೇಷವಾಗಿ ರುದ್ರದೇವರಿಗೆ ಉಪದೇಶ ಮಾಡಿದ್ದಾರೆ ಅಂತ ಹೇಳಿರುವಂತಹ ಶ್ರೇಷ್ಠವಾದ ಈ ನಾಮತ್ರಯಗಳು. ಅಂತಹ ನಾಮತ್ರಯಗಳನ್ನು ನಾವು ಜಪ ಮಾಡಿದರೆ ಮಹಾಫಲ, ಅದು ಭಗವಂತನ ಅನುಗ್ರಹ, ಮೋಕ್ಷ. ಲೌಕಿಕವಾಗಿಯೂ ನಮ್ಮ ಎಲ್ಲ ದೈಹಿಕವಾದ ರೋಗಗಳು, ಮಾನಸಿಕವಾದಂತಹ ವ್ಯಥೆಗಳು ದೂರವಾಗ್ತವೆ ಅಂತ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾಹ ರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ ಎಂಬುದಾಗಿ ತಿಳಿಸಿದ್ದಾರೆ. ಈ ಅಚ್ಯುತ, ಅನಂತ, ಗೋವಿಂದ ಎಂಬ ನಾಮಗಳನ್ನು ಉಚ್ಚಾರಣೆ ಮಾಡ್ತಾ ಇದ್ದರೆ ನಮ್ಮ ಎಲ್ಲ ರೋಗಗಳು ಕೂಡ ದೂರವಾಗ್ತವೆ ಅಂತ. ಯಾವುದೇ ರೀತಿಯ ದೈಹಿಕವಾದ ಅಸ್ವಾಸ್ಥ್ಯ, ಜ್ವರ ಮೊದಲಾದಂತಹ ನಾನಾ ವಿಧವಾದ ವ್ಯಾಧಿಗಳು ಏನಾದರೂ ಬಂದಿದ್ದರೂ ಕೂಡ, ತಲೆಶೂಲೆ, ಹೊಟ್ಟೆಶೂಲೆ, ಏನೇನೋ ಇರುತ್ತೆ ವ್ಯಾಧಿಗಳು, ಒಂದು ರೀತಿಯಲ್ಲ. ಅಂತಹ ಆದಿಗಳೋ ವ್ಯಾಧಿಗಳೋ, ಮಾನಸಿಕವಾದಂತಹ ರೋಗ ಆದರೆ ಅಥವಾ ವ್ಯಥೆಯಾದರೆ ಅದಕ್ಕೆ ಆಧಿ ಅಂತ, ದೈಹಿಕವಾದಂತಹ ರೋಗ ಇದ್ದರೆ ಅದು ವ್ಯಾಧಿ ಅಂತ. ಆಧಿ, ವ್ಯಾಧಿ, ಇಂತಹ ಯಾವುದೇ ಆದಿಗಳೋ ವ್ಯಾಧಿಗಳೋ ಏನೇ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ಈ ತರಹದ ನಾಮತ್ರಯಗಳ ಜಪವನ್ನು ಮಾಡಬೇಕು ಅಂತ ಕೇವಲ ಜನರಿಗೆ ಉಪದೇಶ ಮಾಡುವುದಲ್ಲ, ನಮ್ಮ ಗುರುಗಳು ಸ್ವತಃ ಅದನ್ನು ಅನುಷ್ಠಾನ ಮಾಡಿ ಅದರ ಫಲ ಏನು ಅನ್ನುವುದನ್ನು ತೋರಿಸಿಕೊಟ್ಟಿದ್ದರು. ಅನೇಕ ಸಂದರ್ಭಗಳಲ್ಲಿ ಜ್ವರ ಮೊದಲಾದ ವ್ಯಾಧಿಗಳು ಬಂದಾಗ ಕೇವಲ ಈ ನಾಮತ್ರಯ ಜಪವನ್ನು ಮಾಡಿ ಆ ಎಲ್ಲ ವ್ಯಾಧಿಗಳನ್ನು ಪರಿಹಾರ ಮಾಡಿಕೊಂಡು ನಿರ್ವಿಘ್ನವಾಗಿ ಮೂಲರಾಮದೇವರ ಪೂಜೆಯನ್ನು ವೈಭವದಿಂದ ಅಂತಹ ಜ್ವರಾದಿಗಳ ಪ್ರಸಂಗದಲ್ಲಿಯೂ ಮಾಡ್ತಾ ಇದ್ದರು. ಈ ನಾಮತ್ರಯಗಳ ಮೇಲೆ ಅಷ್ಟು ವಿಶ್ವಾಸ, ಅದರ ಫಲವನ್ನು ತಾವು ಪ್ರತ್ಯಕ್ಷವಾಗಿ ತೋರಿಸಿದ್ದುಂಟು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದ್ದು ಕೃಷ್ಣಾಮೃತ ಮಹಾರಣವದಲ್ಲಿ, ಪುರಾಣಗಳಲ್ಲಿ ವೇದವ್ಯಾಸದೇವರು ಉಪದೇಶ ಮಾಡಿದ್ದು, ಭಗವದ್ಗೀತೆಯಲ್ಲಿ ವಿಷ್ಣು ಸಹಸ್ರನಾಮಗಳಲ್ಲಿ ಉಪದೇಶ ಮಾಡಿರುವಂತಹ ಅತಿ ಶ್ರೇಷ್ಠವಾದ ಈ ನಾಮಗಳು. ದಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ. ನಮ್ಮ ರೋಗಗಳನ್ನು ಪರಿಹಾರ ಮಾಡುವುದಕ್ಕೆ ಈ ನಾಮತ್ರಯಗಳ ಅರ್ಥಾನುಸಂಧಾನ ನಮಗೆ ಬೇಕು. ಯಾಂತ್ರಿಕವಾಗಿ ನಾಮಗಳ ಉಚ್ಚಾರಣೆ ಮಾತ್ರ ಮಾಡಿದರೆ ಬಹಳ ಫಲ ಬರೋದಿಲ್ಲ. ನಾಮಗಳ ಮಹತ್ವ ಇದ್ದೇ ಇದೆ, ಫಲ ಬರ್ತದೆ, ಸ್ವಲ್ಪ ಬರ್ತದೆ. ಅರ್ಥಾನುಸಂಧಾನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಮಾಡಿದರೆ ವಿಶೇಷವಾಗಿ ನಾವು ಫಲವನ್ನು ಪಡೆಯುವುದಕ್ಕೆ ಸಾಧ್ಯ. ಅಲ್ಪ ಭಕ್ತಿ, ದೇವರ ನಾಮ ಅನ್ನೋದಕ್ಕೆ ಒಂದು ತಕ್ಕ ಮಟ್ಟಿಗಾದರೂ ಭಕ್ತಿ ಇದ್ದರೆ ಸ್ವಲ್ಪ ನಾಮಗಳ ಉಚ್ಚಾರಣೆ ಮಾತ್ರ ಮಾಡಿದರೆ ಬಹಳ ಫಲ ಬರೋದಿಲ್ಲ. ನಾಮಗಳ ಮಹತ್ವ ಇದ್ದೇ ಇದೆ, ಫಲ ಬರ್ತದೆ, ಸ್ವಲ್ಪ ಬರ್ತದೆ. ಅರ್ಥಾನುಸಂಧಾನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಮಾಡಿದರೆ ವಿಶೇಷವಾಗಿ ನಾವು ಫಲವನ್ನು ಪಡೆಯುವುದಕ್ಕೆ ಸಾಧ್ಯ. ಅಲ್ಪ ಭಕ್ತಿ, ದೇವರ ನಾಮ ಅನ್ನೋದಕ್ಕೆ ಒಂದು ತಕ್ಕ ಮಟ್ಟಿಗಾದರೂ ಭಕ್ತಿ ಇದ್ದರೆ ಸ್ವಲ್ಪ ಫಲ ಬರ್ತದೆ. ಏನೂ ಭಕ್ತಿ ಇಲ್ಲ ಅಂದರೆ ಫಲನೇ ಬರೋದಿಲ್ಲ. ಅಭಕ್ತ್ಯೋದಾಹೃತಂ ನೈವ ಫಲದಾತೃ ಭವಿಷ್ಯತಿ. ಭಕ್ತಿಯು ಅರ್ಥಾನುಸಂಧಾನ ಕಡಿಮೆ ಇದ್ದರೆ, ಅವಧಾನ ಕಡಿಮೆ ಇದ್ದರೆ ಭಕ್ತಿಯೂ ಕಡಿಮೆ ಬರ್ತದೆ. ಆ ಭಗವಂತನ ಮಹಾತ್ಮ್ಯವನ್ನು ಚೆನ್ನಾಗಿ ತಿಳಿದು ಮಹಾತ್ಮ್ಯ ಜ್ಞಾನದ ಜೊತೆಗೆ ದೃಢವಾದ ಸ್ನೇಹಪೂರ್ವಕವಾಗಿ ಆ ಭಗವಂತನ ಸ್ಮರಣೆ ಮಾಡಿದರೆ ಅದು ಭಕ್ತಿಪೂರ್ವಕ ಸ್ಮರಣೆ ಆಗ್ತದೆ.